ನಗರದ ಎಲ್ಲ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೃದಯ ಭಾಗ ಅಂಬೇಡ್ಕರ್ ವೃತ್ತದಲ್ಲಿ PPP ಮಾದರಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕಂತೇಳಿ ಇಲ್ಲಿ ಹೋರಾಟ ನಡೆದದು. ನನಗೆ ಭಾಳ ಅಚ್ಚರಿಯಾಗಿದ್ದೇನಪ್ಪ ಅಂದ್ರೆ, ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ಅಂಗವಿಕಲರು ಅಂದರೆ ದಿವ್ಯಾಂಗರ ಒಂದು ಸಂಘಟನೆ, ಮಹಿಳಾ ಸಂಘಟನೆಗಳು, ಅವರಿವರೆನ್ನದೇ ಮಠಾಧೀಶರು, ವಿಶೇಷವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನೇಕ ವಿವಿಧ ಮಠಾಧೀಶರು, ಗಣ್ಯ ವ್ಯಾಪಾರಸ್ಥರು, APMCಯ ವರ್ತಕರು, ಇವರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ. ಇವರೆಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತೀವತ್ತು ಹೇಳೋ ಉದ್ದೇಶ ಏನು? PPP ಅಂದ್ರೆ ಏನ್ರಿ ಮಾನ್ಯ ನಗರ ಶಾಸಕರೇ? ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನು ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂಶಯ ಬರ್ಲಿಕ್ಕತ್ತದ. ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು? ಹೋರಾಟಗಾರರು ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಹ ಪೂಜ್ಯರು, ಮಠಾಧೀಶರು, ವಿವಿಧ ಸಂಘಟನೆಗಳು, ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂಥ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು? ಯಾಕೆ ಆಗಬಾರ್ದಪ್ಪ ಅಂದ್ರೆ, ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹೊಕ್ಕಿದ್ದಾರೆ. ಈಗ ಹೊಸದು PPP ಮಾದರಿ ಏನಾದರೂ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದ್ದೇ ಆತಂದ್ರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದೆ. ಅವಾಗ ಏನು ಮಾಡ್ತಾರೆ PPP ಅವರು? ಈಗಿರುವಂಥ 149 ಏಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಖರೀದಿ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ PPP. ಅದಕ್ಕೆ ಹೇಳಿದೆ ನಾನು, ಲ್ಯಾಂಡ್ ಮಾಫಿಯಾ ಆಗ್ತದೆ. ಅವಾಗ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ. ಸಾರ್ವಜನಿಕರ ದುಡ್ಡನ್ನು, ಟ್ಯಾಕ್ಸ್ ಕಟ್ಟಿದಂಥ ದುಡ್ಡನ್ನು ಕೊಳ್ಳೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಿದ್ದಾರೆ. ಸರ್, ನಿಮ್ಮ ಮಾತಿನ ಅರ್ಥ ಏನಪ್ಪ ಅಂತ 152 ಎಕರೆ ಐತಲ್ಲ, ಅದನ್ನು ಎಲ್ಲ ರಾಜಕಾರಣಿ ಕೂಡಿಸಿ ಹಿಂದೆ ಹಾಕಬೇಕು ಅಂತ ವಿಚಾರ ಮಾಡ್ಯಾರ. ಇದು ಇದ್ದಾಗ ಯಾಕೆ ನೀವು ಇನ್ನೊಂದು PPP ಮಾಡ್ಲಿಕ್ಕತ್ತೀರಿ ಅಂತ? ಟ್ರಾಮಾ ಸೆಂಟರ್ ಅದ, ಅಲ್ಲೇ ನರ್ಸಿಂಗ್ ಕಾಲೇಜ್ ಅದ, ಆರ್ಥೋಪೆಡಿಕ್ ಸೆಂಟರ್ ಅದ, ಭವ್ಯವಾದಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹಿಂದಿರುವಂಥ ಸಚಿವರು. PPPಗೆ ಯಾಕೆ ಹೋಗ್ತಾ ಇದ್ದೀರಿ? ಉದ್ದೇಶ ಏನು? ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಹೋದೋ ಇಲ್ಲೋ? ಅಧಿವೇಶನ ನಡೆದದ. ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. 149 ಎಕರೆ ಸಾಕೇನ್ರಿ? ಅಷ್ಟು ಜಾಗ ಬಿದ್ದದ. ಇದಕ್ಕಿಂತ ಹೆಚ್ಚಿನ ಜಾಗವನ್ನು ನೀವು ಬೇರೆ ಕಡೆ ಖರೀದಿ ಮಾಡಿದ್ರೆ ಅರ್ಥ ಏನು? ಅದಕ್ಕಲ್ಲೇ ಹೇಳಿದೆ ನಾನು, ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ. ಯಾರನ್ನು ಖುಷಿಪಡಿಸೋಕ್ಕೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗ ತೊಗೊಂಡು PPP ಮಾಡ್ಲಿಕ್ಕೆ ಹೊಂಟೀನಿ. ಇದ್ರ ಉದ್ದೇಶ ಆದರೂ ಏನು? ನಾನು ಇಷ್ಟೇ ಕೇಳ್ತೀನಿ, ಕೇವಲ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗ ಆಗಂಗಿಲ್ಲ. ವೈದ್ಯಕೀಯ ಶಿಕ್ಷಣ ಪಡೆಯುವಂಥದ್ದು ಏನಿವತ್ತು ಮಿರಾಜ್, ಸಾಂಗ್ಲಿ, ಮುಂಬೈ, ಬೆಂಗಳೂರಿಗೆ ಹೋಗ್ತಾರಲ್ಲ ರೋಗಿಗಳು ದೊಡ್ಡ ದೊಡ್ಡ ಚಿಕಿತ್ಸೆಗಾಗಿ, ಅವರಿಗೆ ವಿಜಯಪುರದಲ್ಲೇ ನಾಳೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದರೆ ಇಲ್ಲೇ ಚಿಕಿತ್ಸೆ ಕೊಡ್ಬೋದು. ಇಲ್ಲಿ ಕೂತಂಥವ್ರು ಯಾರ ಮಕ್ಕಳಿಗೂ ವೈದ್ಯಕೀಯ ಸೀಟ್ ಬೇಡ. ಇವತ್ತು ನಾನೇ ಹೇಳ್ತೀನಿ, ನನ್ನ ಮಗ ಇದ್ದಾನ ಒಬ್ಬ, ಅವನಿಗೂ ನಾವು ವೈದ್ಯನನ್ನಾಗಿ ಮಾಡ್ಲಿಕ್ಕೆ ಹೊಂಟಿಲ್ಲ. ಅವನನ್ನು ಕೂಡ ನಾನು ಬರುವಂಥ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರಿಸ್ತೀನಿ. ಈ ಹೋರಾಟಕ್ಕೆ ನಾವು ವೈದ್ಯಕೀಯ ಹೋರಾಟಕ್ಕೆ ಬಡವರ ಮಕ್ಕಳಿಗಾಗಿ ನಾವೆಲ್ಲ ಸೇರಿದ್ದೇವೆ. ಇಲ್ಲೇ ನಮ್ಮ ಎಲ್ಲ ಮುಖಂಡರು ಏನಿದ್ದೇವೆ ಪಕ್ಷಾತೀತವಾಗಿ ಬಡವರ ಮಕ್ಕಳಿಗಾಗಿ ಇಲ್ಲಿ ಸೇರಿದ್ದಾರೆ. ಅವ್ರಿಗೆ ನೀವು ರೊಕ್ಕ ತೊಗೊಂಡು ಮಾಡ್ತಾರೆ ಅಂದ್ರೆ ಅರ್ಥ ಏನು? ಸರ್, ಮಾನ್ಯ ಶಾಸಕರು ಇನ್ನೊಂದು ಹೇಳ್ತಾರೆ ಏನಂತ, ನಾನು PPP ಬೇಕಂತ ಹೇಳಿಲ್ಲ. ನಾನು ಸದನದಾಗ ನನಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಾರೆ. ಶರತ್ ಪ್ರಕಾಶ್ ಅವರು ಏನಂತರು, ಇಲ್ಲ ನಿಮ್ಮ ಜಿಲ್ಲೆ PPP ಮಾದರಿ ಮೆಡಿಕಲ್ ಕಾಲೇಜ್ ಈಗಾಗಲೇ ಮಂಜೂರಾಗಿದೆ ಅಂತಂದ್ರೆ ನಾವು ಯಾರೇ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ನಾನು 5 ವರ್ಷ ಹೂಡಿಕೆ ಮಾಡ್ತೀನಿ ಅಂತೇಳಿ ಅಂತ ಹೇಳಿದ್ರು. ಅದನ್ನು ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬೇಡಿಕೆ ಇಟ್ಟಿದ್ರಪ್ಪ ಅಂದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ. ಇಲ್ಲಿ ಕೂತಂಥ ನಿರಪರಾಧಿ ಹೋರಾಟಗಾರನ ರೊಕ್ಕ ತೊಗೊಂಡು ಹೋಗ್ತಾರೆ, ಪೇಮೆಂಟ್ ಗಿರಾಕಿದಾವೆ, ಪ್ರೂವ್ ಮಾಡಿರಿ. ನಾ ಇವತ್ತು ಬಂದೀನಿ. ಇವತ್ತು ಇದೇ ಬಂದ ತಕ್ಷಣ ಕೇಳಿದರು. ಮೊದಲ ಹೋರಾಟ ನಾನು ABPದವ್ರು ಇಲ್ಲಿ ಬಂದಾಗ ಇಲ್ಲಿ ಏನು ನಡೆದದಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನವ್ರು ಇದು ಮಾಡಿರಲಿಲ್ಲ. ಇಲ್ಲಿ ಏನು ನಡೆದದಂತ ನಿಂತು ನೋಡಿ ಅವ್ರು ಹೋರಾಟದ ಸರಿ ಅದ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ನಾನು. ಇಲ್ಲಿ ನನಗೊಂದು 100 ಕೋಟಿ ಸಿಗ್ತದೇನೋ, ಯಾರು ಲೆಕ್ಕ ತಿಲಿಕತ್ತಾರ ಚೆಕ್ ಮಾಡ್ಲಿಕ್ಕೆ ಬಂದಿನ ಇವತ್ತು.
ಏನದು ಮಾತಾಡೋದಂದ್ರೆ ಇಲ್ಲಿ ರೈತ ಹೋರಾಟಗಾರ ಅದಾರ, ಕನ್ನಡ ಪರ ಸಂಘಟನೆಗಳದಾರ, ದಲಿತ ಸಂಘಟನೆಗಳದಾವ, ಅನೇಕರು ಅದಾರ. ಹೆಸರು ಹೇಳಕ್ ಹೋಗಲ್ಲ. ನಾ ಸಾಕಷ್ಟು ಪಕ್ಷಾತೀತವಾಗಿ ಮಾಡ್ಲಿಕ್ಕತ್ತಾರ. ಹೋಗಿ ಆ ಮಂತ್ರಿ ಕಡೆ ರೊಕ್ಕ ತಿಂತಾರ, ಸಂಜಾಗನ ಪೇಮೆಂಟ್ ತಗೋತಾರ. ಇದು ಶೋಭೆ ತರೋದಲ್ಲ ಮಾನ್ಯ ಶಾಸಕರೇ, ನಿಮಗೆ ಶೋಭೆ ತರೋದಲ್ಲ. ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ, ನೀವು ಪೂಜ್ಯರನ್ನ ಸಹಿ ಮಾಡಿದ್ರಿ, ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು. ಈ ಎಲ್ಲ ಹೋರಾಟಗಾರರನ್ನ ಒಳಗೊಂಡು, ಎಲ್ಲ ಪೂಜ್ಯರನ್ನ ಒಳಗೊಂಡು, ಎಲ್ಲ ಮಹನೀಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಕೇಳಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ. ಯಾತಕ್ಕಾಗಿ PPP, ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲ್ ಹಾಕ್ತೀನಿ ನಗರ ಶಾಸಕರಿಗೆ ನಾನು. ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ. ನೀವು ಅದರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ. ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ. PPP ಯಾಕೆ ಬೇಡ, ಸರ್ಕಾರಿ ವೈದ್ಯಕೀಯ ಏಕೆ ಬೇಕು. ಅದಕ್ಕೆ ನಡಬರ್ಕ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಅವ್ರದ್ದು ಬಹಳ ಅಚ್ಚರಿ ಅನ್ನಿಸ್ತು. ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಿಗೇರಿ ಇಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ. ಸರ್ಕಾರದಿಂದ ಆರಿಸಿ ಬಂದಂತ ಜನಪ್ರತಿನಿಧಿ ನೀ ಕಾರಣ. ಸರ್ಕಾರಿ ಶಾಲೆಗಳು ಚಲೋ ಇದ್ವು ಅಂದ್ರೆ ನಾವ್ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ದೀವೋ ನಮ್ಮ ಮಕ್ಕಳನ್ನ? ಇದೋರೇ ಜ್ಞಾನ ಅದೋ ಇಲ್ಲೋ? ಇದನ್ನ ವಿಜಯಪುರ ಜನತೆ ಪರವಾಗಿ ಕೇಳಲಿಕ್ಕತ್ತೀನಿ ನಾನು. ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೋರಿ ನೀವು, ಶಿವಾನಂದ ಪಾಟೀಲ್ ಇರ್ಬೋದು, ಬಸನಗೌಡರು ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ನಿಮ್ಮ ರಾಜಕಾರಣ ನಿಮ್ಮ ಮಟ್ಟಿಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕ್ಬೇಡ್ರಿ. ಹೋರಾಟಗಾರ ರೊಕ್ಕ ತೊಗೊಂಡು ಹೋರಾಟ ಮಾಡ್ತಾರೆ. ಇವತ್ತು ಇಲ್ಲಿ ಕೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರೆ. ಯಾಕೆ ಕೂತಾರೆ ಅಂದ್ರೆ ಬಡವ್ರ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರ ದವಾಖಾನೆ ಆಗಲ್ಲ ಅಂತ ಬಂದು ಕೂತಾರೆ ಅವರು. ಅದ್ರ ಸಂಬಂಧ ಬಂದು ಕೂತಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡ್ಲಿಕ್ಕೆ ಬಂದು ಕೊಟ್ಟಿಲ್ಲ, ಗೌರ್ಮೆಂಟ್ನಾಗ ಪುಗಟ್ ಸೀಟ್ ತೋಳಿಗೆ ಬಂದು ಕೊಟ್ಟಿಲ್ಲ. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ನಾವು ಕೂತೇವಿ. ಅದಕ್ಕೆ ತಿಳಿದು ಮಾತಾಡ್ತಿರೋ ತಿಳಿಲಾರದೆ ಮಾತಾಡ್ತಿರೋ, ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರರಿಗೆ ನಿಂದನೆ ಮಾಡಿದ್ದೀನಿ. ಹಾಗೂ ಅದರಲ್ಲಿ ಭಾಗಿಯಾದಂಥ ಪೂಜ್ಯರಿಗೆ ನಾನು ಇವತ್ತು ಆರೋಪಿಸಿನಿ. ಬೇಷರತ್ತು ಕ್ಷಮೆ ಕೇಳ್ರಿ. ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು, ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ. ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಗರ ಶಾಸಕರನ್ನ ಅವರು ಕ್ಷಮೆ ಕೇಳುವವರೆಗೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರೀಲೇಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದೋ ಇಲ್ಲೋ ಅನ್ನೋದು. ಅದಕ್ಕೆ ದಯಮಾಡಿ ಇದರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ. ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ. ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಷರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂತ ಜನತೆಯನ್ನು ಕ್ಷಮೆಯನ್ನು ಕೋರಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಹೌದು, PPP ವಿರುದ್ಧ ನಾನು ಈಗಾದರೂ ಆಗಿಲ್ಲ. ನಾನು ಯಾರು ವಿರೋಧ ಅಲ್ಲ, ನಾ ರಾಜಕಾರಣಿನೂ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ BJP ಸರ್ಕಾರ, ನಾ BJP ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಿಂದೆ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ. PPP ವಿರುದ್ಧ ದನಿನೂ ಎತ್ತಿದ್ದೀನಿ. ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ PPP ವಿರುದ್ಧ ದನಿ ಎತ್ತುವುದರಲ್ಲಿ ನಾನು ಅದೀನಿ. PPP ಅರ್ಥವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರ ವಿರುದ್ಧ ನಂದು ಹೋರಾಟ ಅಲ್ಲ, ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ. ಇದರಲ್ಲಿ ರಾಜಕಾರಣ ಇಲ್ಲ. ಹೋರಾಟಗಾರರಿಗೆ ಇವತ್ತೇನು ಬೈದಿದ್ದಾರ, ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ಪೂಜರು ಭಾಗಿಯಾಗಿದ್ದರು. ಅದು ನೋವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅದನ್ನು ಅವರ ಹೇಳಿಕೆಯನ್ನು ಖಂಡನೆ ಮಾಡಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ ಸರ್ಕಾರ ಯಾರು ಹೇಳ್ತಾರೆ? ಅದು ಅವರ ವೈಯಕ್ತಿಕ ಹೇಳಿಕೆ. ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು, ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸರ್, ಶಿವಾನಂದ ಪಾಟೀಲ್ರು ಮತ್ತು ಯತ್ನಾಳ್ ನಡುವಿದ್ದಂಥ ವೈಮನಸ್ಸಿಂದ ಈ ಮಾತು ಬಂದಿದೆ ಅಂತ ಅನಿಸುತ್ತಾ ನಿಮಗೆ? ಆ ವೈಮನಸ್ಸನ್ನು ದಯಮಾಡಿ ಏನಾದರೂ ಇತ್ತಂದ್ರೆ ನಿಮ್ಮೊಳಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರರ ಮೇಲೆ ಹಾಕೋದು, ಪೂಜ್ಯರ ಮೇಲೆ ಹಾಕೋದು, ನಮ್ಮ ಎಲ್ಲ ಸಂಘಟನೆಗಳ ಮೇಲೆ ಹಾಕೋದು ನೀವು ಮಾಡಬೇಡ್ರಿ. ನಿಮ್ಮದು ನೀವು ಏನಾದ್ರು ಅದು ಮಾಡ್ಕೋರಿ. ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗ್ಲಿಕ್ಕೆ ಹೋಗಂಗಿಲ್ಲ. ಈ ಹೋರಾಟಗಾರರು ರೊಕ್ಕ ತಿಂದು ಮಾಡ್ತಾರೆ, ಸಂಜೆಗೆ ಹೋಗೋಣ ಪೇಮೆಂಟ್ ತೊಗೋತಾರೆ. ಹಂಗಂದ್ರೆ ನೀವು ಮಾಡಿದಂಥ ಹೋರಾಟಕ್ಕೆ ನೀವು ಪೇಮೆಂಟ್ ತೊಗೊಂಡು ಮಾಡ್ತಿದ್ರಿ ಅನ್ನೋ ಈ ಹೋರಾಟಗಾರ ಕೇಳಕತ್ತಾರೆ. ಇವತ್ತು ಕೇಳ್ಯಾರ ಅವರು? ಕೇಳ್ತಾರೆ. ಏನಾಧಾರ ಅದ? ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ
ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂಥ ದಿನಗಳಲ್ಲಿ ತಾವು ಕ್ಷಮೆ ಕೇಳದೇ ಇದ್ರೆ ಏನು ಉತ್ತರ ಕೊಡಬೇಕನ್ನೋದು ಅವರು ನಿರ್ಣಯ ಮಾಡುವಂಥ ಶಕ್ತಿ ಜನತೆಯ ಕೈಯಲ್ಲಿದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡಲಿಕ್ಕೆ ಇಚ್ಛಪಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ. ಅದು ಯಾವುದೇ ಪಕ್ಷ ಅಧಿಕಾರಿನಾಗಿರ್ಬೋದು, ಇಲ್ಲಿ ಯಾರೇ ಶಾಸಕರಿರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ. ವಿಜಯಪುರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಏನೇ ಮಾಡ್ಬೇಕಂದ್ರೂ ಹೋರಾಟ ಮಾಡಿ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ. ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು, ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನು ಈ ಅಧಿವೇಶನ ನಡೆದ ಬೆಳಗಾವದಾಗ, ಅದಕ್ಕೆ ಆ ಬೆಳಗಾವಿ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು. ವಿಜಯಪುರನ್ಯಾಗ PPP ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರ ಇವತ್ತು ತನ್ನ ನೈಜ ಭಕ್ತಿಯನ್ನು, ಉತ್ತರ ಕರ್ನಾಟಕದ ಮೇಲೆ ಇರುವಂಥ ಪ್ರೀತಿಯನ್ನು ತೋರಿಸಬೇಕಂತೇಳಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಗೊತ್ತಿದೆ ರಾಘವಣ್ಣಿ.